ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ, ತಮಗೆಲ್ಲರಿಗೂ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ದಿವಸ 8ನೇ ತರಗತಿ NMMSಗೆ ಸಂಬಂಧಪಟ್ಟಂತೆ ಪೇಪರ್ 2ಯಲ್ಲಿ ಬರ್ತಕ್ಕಂತಹ ವಿಜ್ಞಾನ ವಿಷಯದಲ್ಲಿ ಭೌತಶಾಸ್ತ್ರ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಅಭ್ಯಾಸ ಮಾಡೋಣ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ಕಲಿಕಾಂಶವನ್ನು ಪ್ರಾರಂಭಿಸೋಣ. ನಕ್ಷತ್ರಗಳು ಮತ್ತು ಸೌರಮಂಡಲ. ಅದರಲ್ಲಿ ಚಂದ್ರನ ಅರ್ಧ ಭಾಗ ನಮಗೆ ಕಾಣಿಸಿದರೂ ಚಂದ್ರನು ಪ್ರತಿದಿನ ತನ್ನ ಆಕಾರವನ್ನು ಬದಲಿಸಿದಂತೆ ಕಾಣಲು ಕಾರಣವೇನು? ಚಂದ್ರನ ಚಲನೆ, ಭೂಮಿಯ ಚಲನೆ, ಚಂದ್ರನು ಸ್ವಯಂ ಪ್ರಕಾಶವಾಗಿ ಇಲ್ಲದಿರುವುದು, ಚಂದ್ರನ ಕಕ್ಷೆ ಅಂಡಾಕಾರವಾಗಿರುವುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಚಂದ್ರನು ಸ್ವಯಂ ಪ್ರಕಾಶವಾಗಿ ಇಲ್ಲದಿರುವುದು. ಅಂದರೆ ಚಂದ್ರನಿಗೆ ಸ್ವಂತ ಬೆಳಕಿಲ್ಲ ಅಂತ. ಆನ್ಸರ್ ಆಪ್ಷನ್ ಸಿ, ಮೂನ್ ಈಸ್ ನಾಟ್ ಸೆಲ್ಫ್ ಇಲ್ಯುಮಿನೇಟಿಂಗ್. ನೆಕ್ಸ್ಟ್ ಕ್ವಶನ್. ಚಂದ್ರ ಭೂಮಿಯ ಸುತ್ತ ಒಂದು ಸುತ್ತು ಸುತ್ತಲು 29.53 ದಿನಗಳನ್ನು ತೆಗೆದುಕೊಳ್ಳುತ್ತದೆ. ಆದರೆ ಹುಣ್ಣಿಮೆಯಿಂದ ಹುಣ್ಣಿಮೆಗೆ ಅಥವಾ ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ 30 ದಿನಗಳನ್ನು ತೆಗೆದುಕೊಳ್ಳುತ್ತದೆ. ಈ ವ್ಯತ್ಯಾಸಕ್ಕೆ ಕಾರಣವೇನು ಅಂತ. ಭೂಮಿ ಸುತ್ತಲಿಕ್ಕೆ 29 ದಿನ 29.53 ದಿನಗಳನ್ನು ತೆಗೆದುಕೊಳ್ಳುತ್ತೆ. ಹುಣ್ಣಿಮೆಯಿಂದ ಹುಣ್ಣಿಮೆಗೆ ಅಥವಾ ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ 30 ದಿನಗಳನ್ನು ತೆಗೆದುಕೊಳ್ಳುತ್ತದೆ. ಈ ವ್ಯತ್ಯಾಸಕ್ಕೆ ಕಾರಣ ಏನಂತ ಕೇಳಿದರೆ ಚಂದ್ರನ ಕಕ್ಷೆಯ ಬದಲಾವಣೆ, ಭೂಮಿಯು ತನ್ನ ಕಕ್ಷೆಯಲ್ಲಿ ಚಲಿಸುವುದು ಇದಕ್ಕೆ ಮುಖ್ಯ ಕಾರಣ. ಚಂದ್ರನು ಭೂಮಿಯ ಗುರುತ್ವಾಕರ್ಷಣೆಯನ್ನು ಅನುಭವಿಸುವುದು ಯಾವುದೇ ಕಾರಣವಿಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಭೂಮಿಯು ತನ್ನ ಕಕ್ಷೆಯಲ್ಲಿ ಚಲಿಸುವುದು. ಭೂಮಿ ತನ್ನ ಕಕ್ಷೆಯಲ್ಲಿ ಚಲಿಸುವುದರಿಂದ ಈ ಒಂದು ಬದಲಾವಣೆ ಆಗುತ್ತೆ. ದ ಮೋಷನ್ ಆಫ್ ಅರ್ತ್ ಇನ್ ಇಟ್ಸ್ ಆರ್ಬಿಟ್. 29ನೇ ಪ್ರಶ್ನೆ. ಭೂಮಿಯಲ್ಲಿ ಋತುಗಳು ಉಂಟಾಗಲು ಕಾರಣ ಏನು? ದ ರೀಸನ್ ಫಾರ್ ದ ಅಕ್ಯುರೆನ್ಸ್ ಆಫ್ ಸೀಸನ್ ಆನ್ ದ ಅರ್ತ್ ಈಸ್. ಭೂಮಿಯ ಭ್ರಮಣೆ ಮತ್ತು ಪರಿಭ್ರಮಣೆ, ಭೂಮಿಯ ಪರಿಭ್ರಮಣೆ ಮತ್ತು ಭೂಮಿಯ ಅಕ್ಷವು ಓರೆಯಾಗಿರುವುದು, ಭೂಮಿಯ ಮತ್ತು ಚಂದ್ರನ ಭ್ರಮಣೆ, ಭೂಮಿ ಮತ್ತು ಸೂರ್ಯನ ನಡುವಿನ ಆಕರ್ಷಣೆ. ಭೂಮಿಯಲ್ಲಿ ಋತುಗಳು ಉಂಟಾಗಲಿಕ್ಕೆ ಕಾರಣ ಅಂದರೆ ಭೂಮಿಯ ಪರಿಭ್ರಮಣೆ ಮತ್ತು ಭೂಮಿಯ ಅಕ್ಷವು ಓರೆಯಾಗಿರುವುದು. ಇವೆರಡು ಕಾರಣ ಆಗುತ್ತೆ. ರೊಟೇಷನ್ ಆಫ್ ಅರ್ತ್ ಆ್ಯಂಡ್ ಟಿಲ್ಟಿಂಗ್ ಆಫ್ ಅರ್ತ್ಸ್ ಆಕ್ಸಿಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 50ನೇ ಪ್ರಶ್ನೆ. ಧ್ರುವ ನಕ್ಷತ್ರವು ಚಲಿಸಿದಂತೆ ಕಾಣುವುದಿಲ್ಲ, ಏಕೆಂದರೆ ನೈಜವಾಗಿ ಅದು ಚಲಿಸುವುದಿಲ್ಲ, ಭೂಮಿಯ ಅಕ್ಷಾಂಶದ ನೇರದಲ್ಲಿರುವುದರಿಂದ, ತುಂಬ ದೂರವಿರುವುದರಿಂದ ಚಲನೆ ಗೋಚರಿಸುವುದಿಲ್ಲ, ಬೇರೆ ನಕ್ಷತ್ರಗಳ ಹಿನ್ನೆಲೆಯಲ್ಲಿ ಗೋಚರವಾಗುವುದಿಲ್ಲ. ಇಲ್ಲಿ ಸರಿಯಾದ ಉತ್ತರ ಭೂಮಿಯ ಅಕ್ಷಾಂಶದ ನೇರದಲ್ಲಿರುವುದರಿಂದ ಧ್ರುವ ನಕ್ಷತ್ರವು ಚಲಿಸಿದಂತೆ ಕಾಣುವುದಿಲ್ಲ. ಅದು ಭೂಮಿಯ ಅಕ್ಷಾಂಶದ ನೇರದಲ್ಲಿದೆ, ಹಾಗಾಗಿ ಧ್ರುವ ನಕ್ಷತ್ರವು ಚಲಿಸಿದಂತೆ ಕಾಣುವುದಿಲ್ಲ. ಇಟ್ ಈಸ್ ಇನ್ ದ ಡೈರೆಕ್ಟ್ ಲೈನ್ ವಿತ್ ಅರ್ತ್ಸ್ ಲ್ಯಾಟಿಟ್ಯೂಡ್. ಆನ್ಸರ್ ಆಪ್ಷನ್ ಬಿ. ಆಕಾಶಕಾಯಗಳು ಆಕಾಶದಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಚಲಿಸಿದಂತೆ ಕಾಣಲು ಕಾರಣವೇನು? ಆಕಾಶಕಾಯಗಳು ಆಕಾಶದಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಚಲಿಸಿದಂತೆ ಕಾಣಲು ಕಾರಣ. ಪೂರ್ವದಿಂದ ಪಶ್ಚಿಮಕ್ಕೆ ಚಲಿಸುತ್ತವೆ ಆಕಾಶಕಾಯಗಳ ಚಲನೆ. ಭೂಮಿಯ ಭ್ರಮಣೆ ಪಶ್ಚಿಮದಿಂದ ಪೂರ್ವಕ್ಕೆ ಇರುವುದರಿಂದ, ಭೂಮಿಯ ಚಲನೆ ಪೂರ್ವದಿಂದ ಪಶ್ಚಿಮಕ್ಕೆ ಇರುವುದರಿಂದ, ಭೂಮಿಯ ಭ್ರಮಣೆ ಮತ್ತು ಪರಿಭ್ರಮಣೆಯಿಂದಾಗಿ ಅಂತ ಇದೆ. ಸರಿಯಾದ ಉತ್ತರ ಯಾಕೆ ಪೂರ್ವದಿಂದ ಪಶ್ಚಿಮಕ್ಕೆ ಚಲಿಸಿದಂತೆ ಕಾಣಿಸುತ್ತೆ ಅಂದರೆ ಭೂಮಿಯ ಭ್ರಮಣೆ, ಭೂಮಿ ತನ್ನ ಸುತ್ತ ತಾನೇ ತಿರುಗುತ್ತೆ, ಅಂದರೆ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುತ್ತೆ. ಹಾಗಾಗಿ ಆಕಾಶಗಳು ಪೂರ್ವದಿಂದ ಪಶ್ಚಿಮಕ್ಕೆ ಚಲಿಸಿದಂತೆ ನಮಗೆ ಕಾಣಿಸ್ತವೆ. ದ ರೊಟೇಷನ್ ಆಫ್ ದ ಅರ್ತ್ ಈಸ್ ಫ್ರಮ್ ವೆಸ್ಟ್ ಟು ಈಸ್ಟ್. ವೆಸ್ಟಿಂದ ಈಸ್ಟಿಗೆ ಚಲಿಸುತ್ತೆ. 52ನೇ ಪ್ರಶ್ನೆ. ಗಾತ್ರದ ಆಧಾರದ ಮೇಲೆ ಅವರೋಹಣ ಕ್ರಮದಲ್ಲಿ ಸರಿಯಾಗಿ ಜೋಡಿಸಲಾಗಿರುವ ಗ್ರಹಗಳ ಗುಂಪು ಯಾವುದು? ಗಾತ್ರದ ಆಧಾರದ ಮೇಲೆ ಅವರೋಹಣ ಕ್ರಮದಲ್ಲಿ ಸರಿಯಾಗಿ ಜೋಡಿಸಲಾದ
ಗ್ರಹಗಳ ಗುಂಪು ಅಂದರೆ ಇಟ್ ಈಸ್ ಅರೇಂಜ್ಡ್ ಇನ್ ಡಿಸೆಂಡಿಂಗ್ ಆರ್ಡರ್. ಇಳಿಕೆ ಕ್ರಮ ಅಂದರೆ ದೊಡ್ಡದರಿಂದ ಚಿಕ್ಕದನ್ನು ಬರಿತಾ ಹೋಗಬೇಕು. ಫಸ್ಟು ಶನಿ, ಅದಕ್ಕಂತ ಚಿಕ್ಕದು ಭೂಮಿ, ಅದಕ್ಕಂತ ಚಿಕ್ಕದು ಮಂಗಳ, ಅದಕ್ಕಂತ ಚಿಕ್ಕದು ಶುಕ್ರ. ಹಾಗಾಗಿ ಶನಿ, ಭೂಮಿ, ಮಂಗಳ, ಶುಕ್ರ ಇದು ಅವರೋಹಣ ಕ್ರಮ. ಆರೋಹಣ ಅಂದರೆ ಏರಿಕೆ ಆಗ್ತಿತ್ತು, ಅವರೋಹಣ ಅಂದರೆ ಇಳಿಕೆ ಕ್ರಮ. ಇಲ್ಲಿ ಆರೋಹಣ ಅಂತ ಕೊಟ್ಟರೆ ನೀವು ಇದನ್ನು ರಿವರ್ಸಾಗಿ ಬರೀಬೇಕು. ಅವರೋಹಣ ಅಂತ ಕೊಟ್ಟರೆ ಈ ರೀತಿ ಬರೀಬೇಕು, ದೊಡ್ಡದರಿಂದ ಚಿಕ್ಕದು. ಸ್ಯಾಟ್ರನ್, ಅರ್ತ್, ಮಾರ್ಸ್ ಆ್ಯಂಡ್ ವೆನಸ್. ಶನಿ, ಭೂಮಿ, ಮಂಗಳ ಮತ್ತು ಶುಕ್ರ ಗ್ರಹ. ಇಲ್ಲಿ ಬೆಳಕು ಪಾಠದ ಮೇಲೆ 2 ಕ್ವಶನ್ಸ್ ಇದೆ, ನೋಡೋಣ. 53ನೇ ಪ್ರಶ್ನೆ. ನೀರಿನ ಮೇಲ್ಮೈಯನ್ನು ಒಂದು ದರ್ಪಣ ಎನ್ನಬಹುದು, ಏಕೆಂದರೆ ನೀರಿನ ಮೇಲ್ಮೈ ಸಮತಲವಾಗಿರುತ್ತದೆ. ನೀರಿನ ಮೇಲ್ಮೈ ಬೆಳಕಿನ ದಿಕ್ಕನ್ನು ಬದಲಾಯಿಸುತ್ತದೆ. ನೀರಿನ ಮೇಲ್ಮೈ ಬೆಳಕನ್ನು ಹಾದು ಹೋಗಲು ಬಿಡುತ್ತದೆ. ಮೇಲಿನ ಎಲ್ಲವೂ. ಸೊ ನೀರಿನ ಮೇಲ್ಮೈನ ಒಂದು ದರ್ಪಣ ಅಂತ ಕರೀಲಿಕ್ಕೆ ಕಾರಣ ಏನಪ್ಪ ಅಂದರೆ ನೀರಿನ ಮೇಲ್ಮೈ ಬೆಳಕಿನ ದಿಕ್ಕನ್ನೇ ಮಾಡುತ್ತೆ, ಬದಲಾಯಿಸುತ್ತದೆ. ಆಪ್ಷನ್ ಬಿ, ವಾಟರ್ ಸರ್ಫೇಸ್ ಚೇಂಜಸ್ ಡೈರೆಕ್ಷನ್ ಆಫ್ ಲೈಟ್ ಇಸ್ ದ ಆನ್ಸರ್. 54ನೇ ಪ್ರಶ್ನೆ. ವಿದ್ಯಾರ್ಥಿಯೊಬ್ಬ ವಿಶಾಲ ಪ್ರದೇಶದಲ್ಲಿ ಪ್ರತಿಬಿಂಬವನ್ನು ಪಡೆಯಲು ಬಳಸಿಕೊಳ್ಳಬಹುದಾದ ದರ್ಪಣ. ವಿದ್ಯಾರ್ಥಿಯೊಬ್ಬ ವಿಶಾಲ ಪ್ರದೇಶದಲ್ಲಿ ಪ್ರತಿಬಿಂಬವನ್ನು ಪಡೆಯಲು ಬಳಸಿಕೊಳ್ಳಬಹುದಾದ ದರ್ಪಣ. ಸಮತಲ ದರ್ಪಣ ಮಾತ್ರ, ಪೀನ ದರ್ಪಣ ಮಾತ್ರ, ನಿಮ್ನ ದರ್ಪಣ ಮಾತ್ರ, ಮೇಲಿನ ಯಾವುದಾದರೂ ಒಂದು. ಇದಕ್ಕೆ ಆನ್ಸರ್, ವಿಶಾಲ ಪ್ರದೇಶದಲ್ಲಿ ಪ್ರತಿಬಿಂಬ ಬೇಕು ಅಂದರೆ ಪೀನ ದರ್ಪಣವನ್ನು ಬಳಸಬೇಕು. ಆನ್ಸರ್ ಆಪ್ಷನ್ ಬಿ, ಪೀನ ದರ್ಪಣ ಮಾತ್ರ. ಕಾನ್ವೆಕ್ಸ್ ಮಿರರ್ ಓನ್ಲಿ, ಪೀನ ದರ್ಪಣ. ಇನ್ನು ಹೀಟ್, ಉಷ್ಣದ ಮೇಲೆ ಒಂದು ಪ್ರಶ್ನೆ ಇದೆ. ಪ್ರಶ್ನೆ ಏನಿದೆ ಅಂತ ನೋಡೋಣ. 55ನೇ ಪ್ರಶ್ನೆ. ನೀರಿನಲ್ಲಿ ಬೇಯುತ್ತಿರುವ ಬೇಳೆಕಾಳುಗಳು ಮೇಲೆ ಕೆಳಗೆ ಚಲಿಸುತ್ತವೆ, ಇದಕ್ಕೆ ಕಾರಣ ಏನು? ಬೇಳೆಕಾಳುಗಳ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಕಡಿಮೆ. ಸಂವಹನ ವಿಧಾನದಲ್ಲಿ ಶಾಖ ಪ್ರಸರಣ. ವಹನ ವಿಧಾನದಲ್ಲಿ ಶಾಖ ಪ್ರಸರಣ. ವಿಕಿರಣ ವಿಧಾನದಲ್ಲಿ ಶಾಖ ಪ್ರಸರಣ. ಇಲ್ಲಿ ಸರಿಯಾದ ಉತ್ತರ ಸಂವಹನ ವಿಧಾನದಲ್ಲಿ ಶಾಖ ಪ್ರಸರಣ. ನೀರಿನಲ್ಲಿ ಬೇಯುತ್ತಿರುವ ಬೇಳೆಕಾಳುಗಳು ಮೇಲೆ ಮತ್ತು ಕೆಳಗೆ ಚಲಿಸಲಿಕ್ಕೆ ಕಾರಣ ಸಂವಹನ ವಿಧಾನದಲ್ಲಿ ಶಾಖ ಪ್ರಸರಣ. ದ ಗ್ರೇನ್ಸ್ ಇನ್ ಬಾಯ್ಲಿಂಗ್ ವಾಟರ್ ಮೂವ್ ಅಪ್ ಆ್ಯಂಡ್ ಡೌನ್. ದ ರೀಸನ್ ಫಾರ್ ದಿಸ್ ಈಸ್ ಡ್ಯೂ ಟು ಟ್ರಾನ್ಸ್ಫರ್ ಆಫ್ ಹೀಟ್ ಇನ್ ಕನ್ವೆಕ್ಷನ್ ಮೋಡ್ is the answer. Option B is the right answer for 55th question. Transfer of heat in convection mode. ವಿದ್ಯಾರ್ಥಿಗಳೇ, ಇಲ್ಲಿಗೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮುಂದಿನ ಕಲಿಕಾಂಶಕ್ಕೆ ಸಂಬಂಧಪಟ್ಟಂತೆ ಅಭ್ಯಾಸ ಮಾಡೋಣ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.